ಎಲ್ಲ ಎಸ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ರಾಜ್ಯಶಾಸ್ತ್ರ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಿನ್ನೆ ಕ್ಲಾಸ್ನಲ್ಲಿ ಹೇಳಿದೆ ನಾನು ಭಾರತದಲ್ಲಿ ಪಕ್ಷ ಪದ್ಧತಿ ಯಾವ ರೀತಿಯಾಗಿದೆ ಅಂತ. ಭಾರತದಲ್ಲಿ ನಾವು ಚುನಾವಣೆಗಳ ಬಗ್ಗೆ ನೋಡಿದ್ವಿ, ಪಕ್ಷಗಳು, ರಾಜಕೀಯ ಪಕ್ಷಗಳ ಬಗ್ಗೆ. ರಾಜಕೀಯ ಪಕ್ಷಗಳು ಎಂದರೇನು ನಿಮಗಾಗಲೇ ಗೊತ್ತಿದೆ. ರಾಜಕೀಯ ಪಕ್ಷಗಳು ಅಂದರೆ ಯಾವುದೇ ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ತಮ್ಮ ಒಂದು ಗುಂಪನ್ನು ರಚಿಸಿಕೊಂಡಿರ್ತವೆ. ಉದ್ದೇಶದ ಈಡೇರಿಕೆಗಾಗಿ ಒಂದು ಸಂಘಟಿತ ಗುಂಪನ್ನು ನಾವು ರಾಜಕೀಯ ಪಕ್ಷಗಳು ಅಂತ ಕರಿತೀವಿ. ಈ ರಾಜಕೀಯ ಪಕ್ಷಗಳು ಸ್ವತಂತ್ರ ಪೂರ್ವದಲ್ಲಿ, ಸ್ವಾತಂತ್ರ್ಯ ನಂತರ ಯಾವ ರೀತಿಯಾಗಿ ಬೆಳೆದು ಬಂದವು ಅಂತ ನಾವು ನಿನ್ನೆ ಕ್ಲಾಸನ್ನು ನೋಡಿದ್ವಿ. ಇವತ್ತು ಭಾರತದಲ್ಲಿ ರಾಜಕೀಯ ಪಕ್ಷಗಳು ಅದರ ಹಿನ್ನೆಲೆ ಏನು ನಿಮಗಾಗಲೇ ಗೊತ್ತಿದೆ ವಿದ್ಯಾರ್ಥಿಗಳೇ. ರಾಜಕೀಯ ಪಕ್ಷಗಳಿಗೆ ಸಂವಿಧಾನಬದ್ಧವಾದ ಯಾವುದೇ ನಿರ್ದಿಷ್ಟವಾದ ಉಲ್ಲೇಖ ಇಲ್ಲ ಯಾವುದೇ ವಿಧಿಯಲ್ಲಿ. ಅಂದರೆ ಸಂವಿಧಾನೇತರ ಬೆಳವಣಿಗೆಯಾಗಿದೆ ಭಾರತದಲ್ಲಿ. ರಾಜಕೀಯ ಪಕ್ಷಗಳು ಸಂವಿಧಾನೇತರ ಬೆಳವಣಿಗೆಯಾಗಿದೆ. ಸಂವಿಧಾನದಲ್ಲಿ ಯಾವ ವಿಧಿಯಲ್ಲೂ ನಿರ್ದಿಷ್ಟವಾಗಿ ರಾಜಕೀಯ ಪಕ್ಷಗಳ ಬಗ್ಗೆ ಉಲ್ಲೇಖ ಇಲ್ಲ. ಆದ್ದರಿಂದ ಏನಿದು, ಭಾರತೀಯ ಎಲ್ಲ ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳನ್ನು ನೀಡಿದೆ. ಆ ಮೂಲಭೂತ ಹಕ್ಕುಗಳಲ್ಲಿ ಎರಡನೇ ಹಕ್ಕು, ಒಂದು ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಬರ್ತಕ್ಕಂಥ 19ನೇ ವಿಧಿ ಅನ್ವಯ ಭಾರತೀಯ ಎಲ್ಲ ಪ್ರಜೆಗಳಿಗೆ ವಾಕ್ ಸ್ವಾತಂತ್ರ್ಯ ಮತ್ತು ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಳ್ತಕ್ಕಂಥ ಸ್ವಾತಂತ್ರ್ಯವಿದೆ. ಆ ಒಂದು ನಿಟ್ಟಿನಲ್ಲಿ ನಾವು ಈ ರಾಜಕೀಯ ಪಕ್ಷಗಳನ್ನು ರಚಿಸಿಕೊಳ್ಳುವುದು, ನಮ್ಮ ಸಾಮಾನ್ಯ ಒಂದು ಸಿದ್ಧಾಂತವನ್ನು, ತತ್ವಗಳನ್ನು ಒಳಗೊಂಡು ತಮ್ಮ ಉದ್ದೇಶದ ಈಡೇರಿಕೆಗಾಗಿ ಕೆಲವು ನಿರ್ದಿಷ್ಟವಾದ ಗುಂಪು, ಸಂಘಟಿತವಾದಂಥ ಗುಂಪು ಈ ಒಂದು ವ್ಯವಸ್ಥಿತವಾದ ರಾಜಕೀಯ ಪಕ್ಷಗಳನ್ನು ರಚನೆ ಮಾಡಿಕೊಳ್ಳುವುದು. ಈ ರೀತಿಯಾಗಿ ರಾಜಕೀಯ ಪಕ್ಷಗಳ ಒಂದು ಬೆಳವಣಿಗೆಯಾಗಿದೆ, ರಚನೆಯಾಗ್ತದೆ. ಇಲ್ಲಿ ಯಾವುದೇ ರೀತಿಯಾದ ಒಂದು ಸಂವಿಧಾನಬದ್ಧವಾಗಿ ನಿರ್ದಿಷ್ಟವಾದ ಉಲ್ಲೇಖ ಇಲ್ಲ ರಾಜಕೀಯ ಪಕ್ಷಗಳ ಬಗ್ಗೆ ಅಂತ ಹೇಳ್ಬೋದು. ಇನ್ನು ಎರಡನೇದು ಅಂಶ, ಬಹುಪಕ್ಷ ಪದ್ಧತಿಯ ಅಸ್ತಿತ್ವ. ನಿಮಗಾಗಲೇ ಗೊತ್ತಿದೆ ವಿದ್ಯಾರ್ಥಿಗಳೇ, ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಇದೆ ಅಂತ. ಯಾಕಂದರೆ ನಾವು ನಿನ್ನೆ ನೋಡಿದ್ವಿ, ಏಕಪಕ್ಷ ಪದ್ಧತಿ ಅಂದರೆ ಒಂದೇ ಒಂದು ಪಕ್ಷ ಅಸ್ತಿತ್ವದಲ್ಲಿರುವುದು, ಚೀನಾ ಕಮ್ಯುನಿಸ್ಟ್ ಪಕ್ಷ ಅಂತ ಹೇಳ್ಬೋದು. ದ್ವಿಪಕ್ಷ ಪದ್ಧತಿ ಅಂದರೆ ಆ ರಾಷ್ಟ್ರದಲ್ಲಿ ಎರಡೇ ಪ್ರಬಲ ಪಕ್ಷಗಳು ಇರ್ತವೆ ಅಂತ ಹೇಳ್ಬೋದು. ನಮ್ಮ ಅಮೆರಿಕ ಡೆಮಾಕ್ರೆಟಿಕ್ ಮತ್ತು ರಿಪಬ್ಲಿಕ್ ಪಕ್ಷ ಅಂತ ಹೇಳಿದೆ ನಾನು ನಿನ್ನೆ. ಈ ಬಹುಪಕ್ಷ ಪದ್ಧತಿ ಅಂದರೆ ಏನು, ಹಲವಾರು ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಸ್ಪರ್ಧಿಸುವುದು. ಹೀಗೆ ವಿಶ್ವದ ಎಲ್ಲೂ ನೋಡಿದರೆ ನಾವು ಭಾರತದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳ ಸಂಖ್ಯೆಯಷ್ಟು ವಿಶ್ವದ ಯಾವ ಒಂದು ರಾಷ್ಟ್ರದಲ್ಲೂ ಇಷ್ಟು ರಾಜಕೀಯ ಪಕ್ಷಗಳು ಇಲ್ಲ ಅಂತ ಹೇಳ್ಬೋದು. ನಮ್ಮ ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಇದೆ. ನಿಮ್ಗೆ ಗೊತ್ತಿದೆ ವಿದ್ಯಾರ್ಥಿಗಳೇ, ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಸ್ವಾತಂತ್ರ್ಯ ಚಳುವಳಿಯೊಂದಿಗೆ ಉಗಮವಾದಂಥ ಒಂದು ಸಂಘಟಿತ ಗುಂಪು, ರಾಜಕೀಯ ಪಕ್ಷ, ಅದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ 1885ರಲ್ಲಿ ಅದು ಅಸ್ತಿತ್ವಕ್ಕೆ ಬಂದಿತ್ತು. ನಂತರ ಮುಸ್ಲಿಂ ಲೀಗ್ ಪಕ್ಷ, ಹೀಗೆ ಅನೇಕ ಪಕ್ಷಗಳು ಅಲ್ಲಿ ಜನ್ಮ ತಾಳಿದವು ಅಂತ ಹೇಳ್ಬೋದು. ಕಮ್ಯುನಿಸ್ಟ್ ಪಕ್ಷ ಇರ್ಬೋದು, ಬಹುಜನ ಸಮಾಜ ಪಕ್ಷ ಇರ್ಬೋದು, ಜನಸಂಘ ಇರ್ಬೋದು, ಜನತಾ ಪಾರ್ಟಿ ಇರ್ಬೋದು, BJP ಇರ್ಬೋದು, ಹೀಗೆ ಹಲವಾರು ಪಕ್ಷಗಳು ಕಾಲಕ್ರಮೇಣ ಬೆಳೆದು ಬಂದವು ಅಂತ ಹೇಳ್ಬೋದು. ನಾವಿಲ್ಲಿ ರಾಷ್ಟ್ರೀಯ ಪಕ್ಷಗಳನ್ನು ನೋಡ್ತೀವಿ, ಪ್ರಾಂತೀಯ ಪಕ್ಷಗಳನ್ನು ನೋಡ್ತೀವಿ. ಹೀಗೆ ಈ ಒಂದು ರಾಷ್ಟ್ರೀಯ ಪಕ್ಷಗಳು ಅನೇಕ ಒಂದು ಪಕ್ಷಗಳು, ಒಂದು ರಾಜ್ಯಕ್ಕಿಂತ ಹೆಚ್ಚಿನ ರಾಜ್ಯಗಳಲ್ಲಿ ಕಾಣ್ತಕ್ಕಂಥ ಅನೇಕ ದೊಡ್ಡ ದೊಡ್ಡ ಪಕ್ಷಗಳು ಇವೆ ನಮ್ಮಲ್ಲಿ ಅಂತ ಹೇಳ್ಬೋದು. ಪ್ರಾಂತೀಯ ಪಕ್ಷಗಳಂದರೆ ಅವ್ರದ್ದೇ ಆದಂಥ ರಾಜ್ಯದ ಒಂದು ಸಂಸ್ಕೃತಿ, ನೆಲ, ಭಾಷೆ, ಅಲ್ಲಿ ಸಂಸ್ಕೃತಿ ಆಧಾರದ ಮೇಲೆ ಬೆಳೆದು ಬಂದಂಥ ಒಂದು ಪಕ್ಷಗಳು ಇರ್ಬೋದು. ಹೀಗೆ ಎರಡು ರೀತಿಯ ನಾವು ಪಕ್ಷಗಳನ್ನು ನೋಡ್ತೀವಿ, ಪ್ರಾಂತೀಯ ಪಕ್ಷಗಳು ಮತ್ತು ರಾಷ್ಟ್ರೀಯ ಪಕ್ಷಗಳು. ಈ ಹಲವಾರು ಪಕ್ಷಗಳು ನಮ್ಮ ಭಾರತದಲ್ಲಿವೆ. ಅದಕ್ಕೆ ಇದರಲ್ಲಿ ನಾವು ಬಹುಪಕ್ಷ ಪದ್ಧತಿ ಇದೆ ಭಾರತದಲ್ಲಿ ಅಂತ ಹೇಳ್ತೀವಿ. ಇನ್ನು ಮೂರನೇದು, ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ. ಅದು ಸಾಮಾನ್ಯವಾದ ಸಂಗತಿ ಅಂತ ಹೇಳ್ಬೋದು. ಭಾರತದ ರಾಜಕೀಯ ಪಕ್ಷಗಳಲ್ಲಿ ಒಡಕುಂಟಾವುದು ತಡ ಇಲ್ಲ ಮತ್ತು ವಿಲೀನವಾಗುವುದು ತಡವಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಭಾರತದಲ್ಲಿ ಇರ್ತಕ್ಕಂಥ ಒಂದು ರಾಜಕಾರಣಿಗಳ ಉದ್ದೇಶ ಏನು, ತಾವು ಪಕ್ಷಗಳಲ್ಲಿ ಸ್ಪರ್ಧಿಸಿ ಗೆದ್ದು ಬರಬೇಕು ಚುನಾವಣೆಗಳಲ್ಲಿ ಅಂತ. ಆ ಗೆದ್ದು ಬಂದು ಚುನಾವಣೆ ಸರ್ಕಾರದಲ್ಲಿ ಯಾವುದೇ ಅಧಿಕಾರ ಸಿಗದಿದ್ದಾಗ ತಮಗೆ, ಆಗ ಆ ಒಂದು ಸ್ವಾರ್ಥಕ್ಕಾಗಿ ಬಂದಂತಹ ಒಂದು ವ್ಯಕ್ತಿಗಳೇನು ಮಾಡ್ತಾರೆ, ಆ ಒಂದು ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಅಲ್ಲಿ ಒಂದು ಪಕ್ಷಾಂತರ ಮಾಡ್ಬೋದು. ಹೀಗೆ ಅಲ್ಲೇನಾಗ್ತದೆ, ಆ ಪಕ್ಷಗಳಲ್ಲಿ ಒಂದು ಭಿನ್ನಾಭಿಪ್ರಾಯ ಪ್ರಾರಂಭವಾಗಿ ಒಡಕುಂಟಾಗ್ಬೋದು, ಮತ್ತು ಆ ಪಕ್ಷಕ್ಕೆ ಬಂದು ಬೇರೆಯವರು ಬಂದು ಸೇರ್ಬೋದು. ಹೀಗೆ ಭಾರತದ ಒಂದು ರಾಜಕೀಯ ಪಕ್ಷಗಳ ಒಂದು ಸ್ವರೂಪ ನೋಡಿದಾಗ ಇಲ್ಲಿ ಒಡಕುಂಟಾಗುತ್ತೆ. ಪಕ್ಷಗಳಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿ ಪಕ್ಷಗಳನ್ನು ತೊರೆದು ಬೇರೆ ಪಕ್ಷಕ್ಕೆ ಹೋಗ್ಬೋದು, ಮತ್ತೆ ಅದೇ ಪಕ್ಷಕ್ಕೆ ಮತ್ತೆ ವಾಪಸ್ ಬಂದು ಸೇರಿಕೊಳ್ಬೋದು ಅಂತ ಹೇಳ್ಬೋದು. ಈ ರೀತಿಯ ಒಂದು ವ್ಯವಸ್ಥೆಯನ್ನು ನಾವು ಭಾರತದ ರಾಜಕೀಯ ಪಕ್ಷಗಳಲ್ಲಿ ನೋಡ್ತೀವಿ ವಿದ್ಯಾರ್ಥಿಗಳೇ ಅಂತ ಹೇಳ್ಬೋದು. ಇನ್ನು ನಾಲ್ಕನೇದು, ಏಕಪಕ್ಷ ಪ್ರಾಬಲ್ಯದ ಒಂದು ಕ್ಷೀಣತೆ ಅಂತ ಹೇಳ್ಬೋದು. ನಿಮಗೆಲ್ಲ ಗೊತ್ತಿದೆ ವಿದ್ಯಾರ್ಥಿಗಳೇ, ಭಾರತದಲ್ಲಿ ಒಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವು ಎರಡು ಪಕ್ಷಗಳನ್ನು ಒಂದು ಮುಖ್ಯವಾಗಿ ನೋಡ್ತಾ ಇದ್ವಿ. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ಬೋದು,
ಮುಸ್ಲಿಂ ಲೀಗ್. ಅದರಲ್ಲಿ ಅತ್ಯಂತ ಪ್ರಭಾವಿ ಪಕ್ಷ ಅಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ. 1951-52ರಲ್ಲಿ ಪ್ರಥಮ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ನಡೆಯಿತು. ಅಲ್ಲಿ ಪ್ರಚಂಡ ಬಹುಮತದಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಗೆದ್ದು ಬಂತು. ಅಲ್ಲಿಂದ 1977ರವರೆಗೆ ನಿರಂತರವಾಗಿ ಕಾಂಗ್ರೆಸ್ ಪಕ್ಷನೇ ಅಧಿಕಾರದ ಚುಕ್ಕಾಣಿ ನೀಡಿತು, ಅಧಿಕಾರದಲ್ಲಿ ಬಂತು, ಪ್ರಚಂಡವಾದ ಬಹುಮತದಿಂದ ಗೆದ್ದು ಬಂದು ಸರ್ಕಾರವನ್ನು ರಚನೆ ಮಾಡ್ತಾ ಬಂತು. 51-52ರಿಂದ 1977ರವರೆಗೆ ನಿರಂತರವಾದ ಒಂದು ಪ್ರಾಬಲ್ಯತೆ ಹೊಂದಿತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ. ಆದರೆ ನಂತರ 1977ರಲ್ಲಿ ಅಲ್ಲಿ ಆ ಪಕ್ಷಗಳ ಒಂದು ಭಿನ್ನಾಭಿಪ್ರಾಯದಿಂದಾಗಿ ಒಡಕುಂಟಾಗಿ ಇಲ್ಲಿ ಪ್ರಥಮ ಬಾರಿಗೆ ಒಂದು ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂತು ವಿದ್ಯಾರ್ಥಿಗಳೇ. ಅದೇ ಮೊರಾರ್ಜಿ ದೇಸಾಯಿ ಅವರ ಅಸ್ತಿತ್ವದಲ್ಲಿ ಬಂದಂಥ ಒಂದು ಜನತಾ ಪಾರ್ಟಿ ಅಂತ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು. ಈ ರೀತಿಯಾಗಿ ಕಾಲಕ್ರಮೇಣವಾಗಿ ಏಕ ಸಾಮ್ರಾಧಿಪತ್ಯವಾಗಿದ್ದಂತಹ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಭಿನ್ನಾಭಿಪ್ರಾಯದಿಂದ ಅಲ್ಲಿ ಸಾಕಷ್ಟು ಒಡಕುಂಟಾಗಿ ಆ ಪ್ರಾಬಲ್ಯ ಕ್ಷೀಣಿಸುತ್ತಾ ಬಂದಿದೆ ಅಂತ ಕೂಡ ಹೇಳ್ಬೋದು. ಇನ್ನು ಭಿನ್ನಮತೀಯತೆ, ಈ ಒಂದು ಭಿನ್ನಮತೀಯತೆ ನೀವು ರಾಜಕೀಯ ಪಕ್ಷಗಳ ಒಂದು ಧುರೀಣರಲ್ಲಿ, ರಾಜಕೀಯ ಪಕ್ಷಗಳ ನಾಯಕರಲ್ಲಿ ನಾವು ಹಲವಾರು ರೀತಿಯ ಭಿನ್ನಾಭಿಪ್ರಾಯಗಳನ್ನು ಕಾಣ್ತೀವಿ. ಕೇವಲ ಅಧಿಕಾರದ ದುರಾಸೆಯಿಂದ ಬಂದಂತಹ ಆ ಒಂದು ವ್ಯಕ್ತಿಗಳು, ಅಭ್ಯರ್ಥಿಗಳು ಆ ಪಕ್ಷದಲ್ಲಿ ಸೇರಿಕೊಂಡಿರ್ತಾರೆ, ನಮಗೂ ಇಲ್ಲಿ ಅಧಿಕಾರ ಸಿಗುತ್ತೆ ಅಂತ. ಅದು ಸಿಗದಿದ್ದಾಗ ಆ ಪಕ್ಷಗಳ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ಮೂಡಿಸಿ ಜನರ ಮನಸ್ಸಿನಲ್ಲಿ ಆ ಪಕ್ಷಗಳನ್ನು ಕುರಿತು ವಿರೋಧವಾಗಿ ಮಾತಾಡ್ತಾರೆ, ಮತ್ತೊಂದು ಪಕ್ಷಕ್ಕೆ ಹೋಗ್ತಾರೆ. ಹೀಗೆ ಹಲವಾರು ತಮ್ಮಲ್ಲೇ ಒಗ್ಗಟ್ಟಿರಂಗಿಲ್ಲ, ಭೇದ ಭಾವ ಇರುತ್ತೆ, ಭಿನ್ನಾಭಿಪ್ರಾಯ ಇರುತ್ತೆ. ಈ ರೀತಿಯ ಭಿನ್ನಮತೀಯತೆಯಲ್ಲಿ ಪ್ರಾರಂಭವಾಗುತ್ತದೆ ಆ ಒಂದು ವ್ಯವಸ್ಥೆ. ಈ ಒಂದು ಸ್ವರೂಪ, ಈ ಒಂದು ಲಕ್ಷಣ ನಮ್ಮ ಭಾರತದಲ್ಲೇನು ಪಕ್ಷ ಪದ್ಧತಿಯಲ್ಲಿ ಹೊಸದೇನಲ್ಲ ವಿದ್ಯಾರ್ಥಿಗಳೇ. ಸಾಕಷ್ಟು ಭಿನ್ನಾಭಿಪ್ರಾಯ ಇದೆ, ರಾಜಕೀಯ ಪಕ್ಷ ತಮ್ಮಲ್ಲೇ ಒಗ್ಗಟ್ಟಿಲ್ಲ, ತಮ್ಮ ಪಕ್ಷದ ನಾಯಕರ ಬಗ್ಗೆ ಅಸಮಾಧಾನವಿದೆ, ಅತೃಪ್ತಿ ಇದೆ. ಯಾಕಂದರೆ ಅವರು ತಮಗೆ ಬೇಕಾದಂಥ ಒಂದು ಸ್ಥಾನವನ್ನು ಕೊಟ್ಟಿಲ್ಲ ಅಂತಿಕೊಂಡು ತಮ್ಮ ಪಕ್ಷದ ಹಿರಿಯ ನಾಯಕರಲ್ಲಿರ್ಬೋದು, ತಮ್ಮ ನಾಯಕರಲ್ಲಿ ಒಂದು ಅಸಮಾಧಾನ, ಅತೃಪ್ತಿಯನ್ನು ಒಂದು ವ್ಯಕ್ತಪಡಿಸ್ತಾರೆ ವಿದ್ಯಾರ್ಥಿಗಳು. ಸಾಕಷ್ಟು ಭಿನ್ನಮತೀಯತೆ ಇದೆ ನಮ್ಮ ರಾಜಕೀಯ ಪಕ್ಷಗಳ ಒಂದು ವ್ಯವಸ್ಥೆಯಲ್ಲಿ ಅಂತ ಹೇಳ್ಬೋದು. ಇನ್ನು ಪಕ್ಷಾಂತರ ಪಿಡುಗು ಅಂತ ಹೇಳ್ತೀವಿ ನಾವು. ಈ ಪಕ್ಷಾಂತರ ಪಿಡುಗು ಸಹಿತ ಭಾರತಕ್ಕೆ ಒಂದು ಅಂಟಿದ ಒಂದು ದೊಡ್ಡ ಒಂದು ಶಾಪ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಹಣ ಮತ್ತು ಅಧಿಕಾರದ ವ್ಯಾಮೋಹಕ್ಕಾಗಿ ಪಕ್ಷಾಂತರ ಮಾಡುವ ರಾಜಕಾರಣಿಗಳು ಭಾಳಷ್ಟು ಇದ್ದಾರೆ ನಮ್ಮಲ್ಲಿ. ಹಣ ಮತ್ತು ಅಧಿಕಾರದ ವ್ಯಾಮೋಹಕ್ಕಾಗಿ ಪಕ್ಷಾಂತರ ಮಾಡ್ತಾರೆ. ಯಾಕಂದರೆ ಅವರ ಉದ್ದೇಶ ಏನು, ರಾಜಕೀಯ ಪಕ್ಷಗಳಲ್ಲಿ ಇರ್ತಕ್ಕಂಥ ರಾಜಕೀಯ ಅಭ್ಯರ್ಥಿಗಳ ಉದ್ದೇಶ ಏನು, ಅವರು ಚುನಾವಣೆಯಲ್ಲಿ ಎದಕ್ಕೆ ಸ್ಪರ್ಧಿಸಿರ್ತಾರೆ, ಕೇವಲ ಅಧಿಕಾರಕ್ಕಾಗಿ. ತಮಗೂ ಅಧಿಕಾರ ಸಿಗುತ್ತೆ, ಆ ಒಂದು ಪಕ್ಷ ಸರ್ಕಾರ ರಚನೆ ಮಾಡಿದರೆ ತಮಗೂ ಒಂದು ಮುಖ್ಯವಾದ ಸ್ಥಾನ ಸಿಗುತ್ತೆ ಮಂತ್ರಿಮಂಡಲದಲ್ಲಿ ಅಂತ ಬಂದಿರ್ತಾರೆ ಅವರು. ಆ ಸ್ಥಾನ ಸಿಗದೆ ಹೋದಾಗ ಏನಾಗ್ತಾರೆ, ಅವರು ಅಸಮಾಧಾನಗೊಳ್ತಾರೆ, ಅತೃಪ್ತಗೊಂಡು ಮತ್ತೆ ತಮಗೆ ಬೇಕಾದಂಥ ಪಕ್ಷಕ್ಕೆ ತಮ್ಮ ಅಧಿಕಾರ ದುರಾಸೆಗಾಗಿ, ವ್ಯಾಮೋಹಕ್ಕಾಗಿ ಅವರು ಬೇರೆ ಪಕ್ಷವನ್ನು ಸೇರಿಕೊಳ್ತಾರೆ. ಇಂತಹ ಒಂದು ನಾವು ಅಂಶವನ್ನು, ಇಂತಹ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾನೆ ಇರ್ತೀವಿ ವಿದ್ಯಾರ್ಥಿಗಳಂತ ಹೇಳ್ಬೋದು. ಯಾಕಂದರೆ ಆ ತಾವು ಯಾವ ಪಕ್ಷ, ಮೂಲತಃ ಯಾವ ಪಕ್ಷದಲ್ಲಿದ್ದರೋ ಆ ಪಕ್ಷದ ಬಗ್ಗೆ ಯಾವುದೇ ಅಭಿಮಾನ ಇರೋಂಗಿಲ್ಲ, ಯಾವುದೇ ಒಂದು ಗೌರವ ಇರೋಂಗಿಲ್ಲ. ಆ ಕೇವಲ ಅಧಿಕಾರದ ಆಸೆಗಾಗಿ ಬೇರೆ ಪಕ್ಷಕ್ಕೆ ಪಕ್ಷಾಂತರಗೊಂಡಾಗ ಏನಾಗುತ್ತೆ, ಅಲ್ಲಿ ಮತದಾರರಿಗೆ ಒಂದು ರೀತಿ ಗೊಂದಲವಾಗುತ್ತೆ. ಆ ವ್ಯಕ್ತಿ, ಅಭ್ಯರ್ಥಿ ತನ್ನ ಮೂಲತಃ ಪಕ್ಷವನ್ನು ಬಿಟ್ಟು ಪಕ್ಷದಲ್ಲಿ ಇರುವವರೆಗೆ ಎಷ್ಟೊಂದು ಅಭಿಮಾನ ಇತ್ತು, ಗೌರವ ಇತ್ತು ಆ ಪಕ್ಷದ ಬಗ್ಗೆ, ತನಗೆ ಅಧಿಕಾರ ಸಿಗಲಿಲ್ಲಂತ ಒಂದೇ ಕಾರಣದಿಂದ ಆ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗಿ ತನ್ನ ಮೊದಲಿನ ಪಕ್ಷಕ್ಕೆ ಎಷ್ಟೊಂದು ಒಂದು ಅವಹೇಳನಕಾರಿಯಾಗಿ ಮಾತಾಡ್ತಾರೆ. ಆ ವ್ಯಕ್ತಿಯ ಬಗ್ಗೆ ಇರ್ಬೋದು, ಆ ಒಂದು ನಾಯಕರ ಬಗ್ಗೆ ಇರ್ಬೋದು. ಈ ರೀತಿಯಾದಂಥ ಗೊಂದಲ ಮತದಾರರಿಗೆ ಇರ್ತದೆ. ಆಗ ಮತದಾರರಿಗೆ ಏನಾಗ್ತದೆ, ಸಾಮಾನ್ಯ ಪ್ರಜೆಗಳಿಗೆ ಯಾವ ಒಂದು ಪಕ್ಷಗಳ ಬಗ್ಗೆ ಆಗಲಿ, ಯಾವ ಅಭ್ಯರ್ಥಿಗಳ ಬಗ್ಗೆ ಆಗಲಿ ಗೌರವ ಉಳಿಯುವುದಿಲ್ಲ, ನಂಬಿಕೆ ಉಳಿಯುವುದಿಲ್ಲ ಅಂತ ಹೇಳ್ಬೋದು. ಈ ರೀತಿಯಾಗಿ ಇತ್ತೀಚೆಗೆ ನೋಡಿದಾಗ ನಾವು ಪಕ್ಷಾಂತರವು ಹೆಚ್ಚಾಗಿದೆ ವಿದ್ಯಾರ್ಥಿಗಳೇ ಅಂತ ಹೇಳ್ಬೋದು. ಅದಕ್ಕೆ ಪಕ್ಷಾಂತರವನ್ನು ಕಡಿವಾಣ ಹಾಕಲಿಕ್ಕೆ ಒಂದು ದಿವಂಗತ ಮಾಜಿ ಪ್ರಧಾನಿಯಾದಂಥ ರಾಜೀವ್ ಗಾಂಧಿಯವರು 1985ರಲ್ಲಿ ಮತ್ತೆ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಸ್ವಲ್ಪ ಕಡಿಮೆ ಆಗಬೇಕು, ಪಕ್ಷಾಂತರವನ್ನು ಕಡಿಮೆ ಮಾಡಬೇಕಂತ. ಈ ರೀತಿ ಆ ಒಂದು ಟಾಪಿಕ್ ಬಂದಾಗ ಅದ್ರ ಬಗ್ಗೆ ಹೇಳ್ತೀನಿ ವಿದ್ಯಾರ್ಥಿಗಳು. ಈ ರೀತಿ ಪಕ್ಷಾಂತರ ಪಿಡುಗು ಸಹಿತ ಇದೆ ನಮ್ಮ ಭಾರತದ ರಾಜಕೀಯ ಒಂದು ವ್ಯವಸ್ಥೆಯ ಸ್ವರೂಪದಲ್ಲಿ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟು ತತ್ವರಹಿತ ರಾಜಕೀಯ ಪಕ್ಷಗಳು. ಏನು, ಪ್ರತಿಯೊಂದು ರಾಜಕೀಯ ಪಕ್ಷಗಳು ತಮ್ಮದೇ ಆದಂಥ ಗುರಿ ಉದ್ದೇಶವನ್ನು ಇಟ್ಕೊಂಡು ಒಂದು ಚುನಾವಣೆಯಲ್ಲಿ ಸ್ಪರ್ಧಿರ್ತವೆ. ತಮ್ಮದೇ ಆದಂಥ ಪ್ರಣಾಳಿಕೆಯನ್ನು ಇಟ್ಕೊಂಡು, ತಮ್ಮದೇ ಆದಂಥ ಗುರಿ ಉದ್ದೇಶ ತತ್ವಗಳು ಇಟ್ಕೊಂಡು, ನಾನು ಯಾವುದೇ ರೀತಿಯ ಜಾತಿ ರಾಜಕಾರಣ ಮಾಡುವುದಿಲ್ಲ, ಕೋಮುವಾದಿ ಒಂದು ವಿಚಾರ ನನ್ನಲ್ಲಿಲ್ಲ, ನಾನು ಯಾವಾಗಲೂ ಸಮಾನತೆಯಿಂದ ಇರ್ತೇನೆ, ಎಲ್ಲ ವರ್ಗದವರಿಗೂ ಸಮಾನವಾದಂಥ ಒಂದು ನಾನು ಪ್ರಾತಿನಿಧ್ಯ ಕೊಡ್ತೇನೆ. ಹೀಗೆ ಹಲವಾರು ತತ್ವಗಳನ್ನು, ಉದ್ದೇಶಗಳನ್ನು ಇಟ್ಕೊಂಡು ಅವು ಸಾಮಾನ್ಯವಾಗಿ ಚುನಾವಣೆ ಸ್ಪರ್ಧೆ ಮಾಡ್ತವೆ ಅಂತ ಹೇಳ್ಬೋದು. ಆದರೆ ಇಲ್ಲೇನಾಗುತ್ತೆ, ತಮ್ಮದೇ ಆದಂಥ ಗುರಿ ಉದ್ದೇಶ ಇಟ್ಕೊಂಡು ಬಂದಂಥ ರಾಜಕೀಯ ಪಕ್ಷಗಳು ಚುನಾವಣಾ ಸಂದರ್ಭದಲ್ಲಿ
ಏನಾಗ್ತದೆ, ಒಂದು ಹಲವಾರು ಪಕ್ಷಗಳ ವಿರುದ್ಧ ಕೆಟ್ಟ ಅವಹೇಳನಕಾರಿ ಮಾತನಾಡುವುದು, ಅವ್ರ ಬಗ್ಗೆ ಇಲ್ಲಸಲ್ಲದ ಆರೋಪ ಹೊರಿಸುವುದು, ಹೀಗೆ ಪ್ರತಿಯೊಂದು ಪಕ್ಷಗಳು ತಮ್ಮ ಆದಂಥ ರೀತಿಯಲ್ಲಿ ಹೀಗೆ ಮಾಡುವುದರಿಂದ ಯಾವುದೇ ತತ್ವಗಳು ಗುರಿಗಳು ಇಲ್ಲಾರ್ದೇ ಈ ಒಂದು ಪಕ್ಷಗಳು ಬಂದಿವೆ ಅಂತ ಜನರ ಮನಸ್ಸಲ್ಲಿ ಆ ಪಕ್ಷಗಳ ಬಗ್ಗೆ ಯಾವುದೇ ರೀತಿಯ ಒಂದು ಗೌರವ ಉಳಿಯುವುದಿಲ್ಲ ವಿದ್ಯಾರ್ಥಿಗಳೇ ಅಂತ ಹೇಳ್ಬೋದು. ಹೀಗೆ ತಾವು ಚುನಾವಣೆ ಒಂದು ಪ್ರಚಾರ ಮಾಡುವಾಗ ಚುನಾವಣಾ ಸಮಯದಲ್ಲಿ ಬೇರೆ ಬೇರೆ ಪಕ್ಷಗಳನ್ನು ಕುರಿತು ಅವಹೇಳನಕಾರಿಯಾಗಿ ಮಾತಾಡಿ ಯಾವುದೇ ಗೌರವವಿಲ್ಲದೆ ಅಷ್ಟೆಲ್ಲ ಅಪಪ್ರಚಾರ ಮಾಡಿರ್ತವೆ. ಚುನಾವಣೆಯ ನಂತರ ಅವೇ ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತ ಬರದಿದ್ದಾಗ ಆ ಪಕ್ಷಗಳು ಸೇರಿಕೊಂಡು ಮೈತ್ರಿಕೂಟ ರಚನೆ ಮಾಡಿಕೊಂಡು ಸಮ್ಮಿಶ್ರ ಸರ್ಕಾರ ನಡೆಸ್ತವೆ. ಆಗ ಮತ್ತೆ ಹೊಂದಾಣಿಕೆ ಮಾಡಿಕೊಂಡು ಸರ್ಕಾರ ನಡೆಸ್ತವೆ. ಆಗ ಇದನ್ನೆಲ್ಲ ನೋಡಿದಂಥ ಮತದಾರರು ಮೂರ್ಖರ, ಹೀಗೆ ಮೂರ್ಖರನ್ನಾಗಿ ಮಾಡಿಸುತ್ತವೆ ರಾಜಕೀಯ ಪಕ್ಷಗಳು ಮತದಾರರನ್ನು. ಚುನಾವಣೆಯ ಸಮಯದಲ್ಲಿ ಯಾವ ಪಕ್ಷಕ್ಕೆ ಅಪಪ್ರಚಾರ ಮಾಡಿ ಬೈದು ಆ ಪಕ್ಷದ ಬಗ್ಗೆ ಅಗೌರವದಿಂದ ನಡ್ಕೊಂಡಿದ್ದಂಥ ಪಕ್ಷಗಳು ತಾವೇ ಸೇರಿಕೊಂಡು ಸರ್ಕಾರವನ್ನು ರಚನೆ ಮಾಡಿಕೊಂಡು ಅವು ಮತ್ತೆ ಸರ್ಕಾರ ನಡೆಸ್ತವೆ ವಿದ್ಯಾರ್ಥಿಗಳೇ. ಆದ್ದರಿಂದ ಇಲ್ಲಿ ರಾಜಕೀಯ ಪಕ್ಷಕ್ಕೆ ಯಾವುದೇ ತತ್ವಗಳಿಲ್ಲ, ಪ್ರಮುಖವಾಗಿ ತತ್ವರಹಿತ ರಾಜಕೀಯ ಪಕ್ಷಗಳಿವೆ ನಮ್ಮಲ್ಲಿ ಅಂತ ಹೇಳ್ಬೋದು. ಇನ್ನು ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ. ಭಾರತ ಸ್ವಾತಂತ್ರ್ಯಗೊಂಡ 30 ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಪ್ರಾಬಲ್ಯವನ್ನು ಅತ್ಯಂತ ಪ್ರಶ್ನಾತೀತವಾಗಿ ಪ್ರಾಬಲ್ಯ ಹೊಂದಿತ್ತು ಸುಮಾರು ವರ್ಷಗಳಿಗೆ. ಅದು ಅಷ್ಟೊಂದು ಪ್ರಾಬಲ್ಯ ಹೊಂದಿದ್ದ ಏಕ ಸಾಮ್ರಾಜ್ಯಪತ್ಯ ಸ್ಥಾಪಿಸಿದ ಒಂದು ಕಾಂಗ್ರೆಸ್ ಪಕ್ಷ ಕಾಲಕ್ರಮೇಣ ಕ್ಷೀಣಿಸುತ್ತಾ ಹೋಯಿತು. ಅಲ್ಲಿ ಪ್ರತಿಯೊಂದು ಪ್ರಾಂತದಲ್ಲಿ ತಮ್ಮದೇ ಆದಂಥ ನೆಲ, ಜಲ, ಸಂಸ್ಕೃತಿ, ಭಾಷೆ, ಆಚಾರ ವಿಚಾರ ಅನುಗುಣವಾಗಿ ಅನೇಕ ಪ್ರಾಂತೀಯ ಪಕ್ಷಗಳು ಕಾಲಕ್ರಮೇಣವಾಗಿ ಉದಯಿಸುತ್ತಾ ಬಂದು ಅಂತ ಹೇಳ್ಬೋದು. ಹೀಗೆ ಅನೇಕ ಪಕ್ಷಗಳು ತಮ್ಮಲ್ಲೇ ಒಂದು ತಮ್ಮ ಪ್ರಾದೇಶಿಕ ಅನುಗುಣವಾಗಿ ತಮ್ಮ ಒಂದು ಪಕ್ಷಗಳನ್ನು ಸ್ಥಾಪಿಸಿಕೊಂಡು ಆ ಪಕ್ಷಗಳೇ ಮುಂದೆ ಸಾರ್ವತ್ರಿಕ ಚುನಾವಣೆಯಲ್ಲಿ ದೊಡ್ಡ ಪಕ್ಷಗಳೊಂದಿಗೆ ಸೇರಿಕೊಂಡು ಸರ್ಕಾರ ರಚಿಸುವಷ್ಟು ಮಟ್ಟದಲ್ಲಿ ಪ್ರಾಬಲ್ಯವನ್ನು ಹೊಂದಿವೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಯಾಕಂದರೆ ವಿ ಪಿ ಸಿಂಗ್ ಅವರ ಸರ್ಕಾರದಲ್ಲಿ ನೋಡ್ಬೋದು, ಪಿ ವಿ ನರಸಿಂಹರಾವ್ ಸರ್ಕಾರದಲ್ಲಿ ನೋಡ್ಬೋದು, ಅನೇಕ ಪ್ರಾಂತ್ಯ ಸಣ್ಣ ರಾಜಕೀಯ ಪಕ್ಷಗಳು ಕೂಡಿಕೊಂಡು ತಮ್ಮ ಪ್ರಾಬಲ್ಯದಿಂದ ಆ ಸರ್ಕಾರವನ್ನು ರಚನೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಅಂತ ಹೇಳ್ಬೋದು. ಇನ್ನು ಧಾರ್ಮಿಕ ಮತ್ತು ಭಾಷಾವಾರು ಪಕ್ಷಗಳು ವಿದ್ಯಾರ್ಥಿಗಳೇ. ಭಾರತದಲ್ಲಿ ಕೆಲವು ಪಕ್ಷಗಳು ಪ್ರಜಾಪ್ರಭುತ್ವದ ಪ್ರಮುಖ ಮೌಲ್ಯಗಳಾದ ಜಾತ್ಯತೀತತೆ ಮತ್ತು ಭ್ರಾತೃತ್ವವನ್ನು ಪ್ರತಿನಿಧಿಸದೆ ತಮ್ಮ ನಿರ್ದಿಷ್ಟ ಧರ್ಮ, ಭಾಷೆ, ಹಿತಾಸಕ್ತಿಗೆ ಅನುಗುಣವಾಗಿ ಅಲ್ಲಿ ಅಸ್ತಿತ್ವಕ್ಕೆ ಬರಲು ಪ್ರಯತ್ನಿಸುತ್ತವೆ. ಭಾರತದ ಒಂದು ಮುಖ್ಯ ಪ್ರಜಾಸತ್ತಾತ್ಮಕ ಸರ್ಕಾರದ ಮೂಲ ಉದ್ದೇಶ ಏನು? ಭ್ರಾತೃತ್ವ, ಸಮಾನತೆ, ಸ್ವಾತಂತ್ರ್ಯ, ಜಾತ್ಯತೀತತೆ. ಅದನ್ನು ಬಿಟ್ಟು ತಮ್ಮದೇ ಆದಂಥ ಒಂದು ಸಂಸ್ಕೃತಿ, ಭಾಷೆ, ತಮ್ಮದೇ ಆದಂಥ ಒಂದು ಧರ್ಮ, ಅದಕ್ಕನುಗುಣವಾಗಿ ಒಂದು ಪಕ್ಷಗಳನ್ನು ಅಸ್ತಿತ್ವಕ್ಕೆ ತರಲು ಪ್ರಯತ್ನಿಸುತ್ತವೆ ಅಂತ ಹೇಳ್ಬೋದು. ಯಾಕಂದ್ರೆ ತಮಿಳುನಾಡಿನಲ್ಲಿ ನೋಡ್ಬೋದು, ನೀವು ಮಹಾರಾಷ್ಟ್ರದಲ್ಲಿ ನೋಡ್ಬೋದು, ತಮಿಳುನಾಡಿನಲ್ಲಿ DMK ಇರ್ಬೋದು, ಮಹಾರಾಷ್ಟ್ರದ ಶಿವಸೇನಾ ಪಕ್ಷ ಇರ್ಬೋದು, ಹೀಗೆ ಅವೆಲ್ಲ ಪಂಜಾಬಿನ ಅಕಾಲಿದಳ ಇರ್ಬೋದು, ಮುಸ್ಲಿಂ ಲೀಗ್ ಇರ್ಬೋದು, ಇವು ತಮ್ಮ ಧಾರ್ಮಿಕ ಹಿತಾಸಕ್ತಿಯ ಆಧಾರದ ಮೇಲೆ ಕೇವಲ ಒಂದು ಅಸ್ತಿತ್ವಕ್ಕೆ ಬಂದಂಥ ಪಕ್ಷಗಳು ಉದಯಿಸ್ತಾ ಇವೆ ಭಾರತದಲ್ಲಿ. ಹೀಗಿದ್ದಾಗ ಒಗ್ಗಟ್ಟು ಹೇಗಾಗುತ್ತೆ? ಪ್ರಮುಖವಾದ ಪ್ರಜಾಪ್ರಭುತ್ವದ ಮೌಲ್ಯ ಎಲ್ಲಿ ಉಳಿತದೆ ವಿದ್ಯಾರ್ಥಿಗಳ? ಸಮಾನತೆಯೇ ಇರೋಂಗಿಲ್ಲ, ಕೇವಲ ಧಾರ್ಮಿಕ ಹಿತಾಸಕ್ತಿಯ ಮೇಲೆ ಪಕ್ಷಗಳು ಉದಯವಾಗ್ತವೆ ಭಾರತದಲ್ಲಿ ಅಂತ ಕೂಡ ಹೇಳ್ಬೋದು. ಇನ್ನು ಕೊನೆಯದಾಗಿ ಸಮ್ಮಿಶ್ರ ಸರ್ಕಾರದ ಶಕೆ. ನೀವು ನೋಡ್ಬೋದು, ಸುಮಾರು ವರ್ಷಗಳವರೆಗೆ 28-30 ವರ್ಷದವರೆಗೆ ಕಾಂಗ್ರೆಸ್ ಪಕ್ಷ ಒಂದೇ ಏಕಪಕ್ಷವಾಗಿ ಹೊರಹೊಮ್ಮಿ ಅಧಿಕಾರವನ್ನು ನಡೆಸು ಒಂದು ಪ್ರಚಂಡ ಬಹುಮತದಿಂದ ಆರಿಸಿ ಬಂದು ಒಂದೇ ಒಂದು ಪಕ್ಷ ಅತ್ಯಂತ ಪ್ರಾಬಲ್ಯವನ್ನು ಹೊಂದಿತ್ತು. ನಂತರ 1977ರಿಂದ ಈ ಸಮ್ಮಿಶ್ರ ಸರ್ಕಾರದ ಶಕೆ ಪ್ರಾರಂಭವಾಯಿತು ವಿದ್ಯಾರ್ಥಿಗಳೇ. ಈ ಹಲವಾರು ಪಕ್ಷಗಳು ಸೇರಿಕೊಂಡು ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ನಿರ್ದಿಷ್ಟವಾದ ಬಹುಮತ ಬರದೇ ಇದ್ದಾಗ ಹಲವಾರು 3-4 ರಾಜಕೀಯ ಪಕ್ಷಗಳು ಸೇರಿ ಸರ್ಕಾರವನ್ನು ರಚಿಸುವುದೇ ನಾವು ಸಮ್ಮಿಶ್ರ ಸರ್ಕಾರ, ಕೊಲೇಷನ್ ಗೌರ್ಮೆಂಟ್ ಅಂತ ಕರಿತೀವಿ. ಸಮ್ಮಿಶ್ರ ಸರ್ಕಾರ ಆ ಒಂದು ಯುಗ 1977ರಿಂದ ಪ್ರಾರಂಭವಾಯಿತು. ನಾವು ಇವತ್ತಿಗೂ ನೋಡ್ಬೋದು. ಇವತ್ತಿನ ದಿವಸ ಪ್ರಸ್ತುತವಾಗಿ ನೋಡಿದಾಗ ನಾವು ಈ ಸಮ್ಮಿಶ್ರ ಸರ್ಕಾರನೇ ಹೆಚ್ಚಿನದಾಗಿ ನೋಡ್ತೀವಿ. ಯಾವ ಪಕ್ಷಕ್ಕೂ ಪ್ರಚಂಡವಾದ ಬಹುಮತ ಬರಂಗಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಒಂದೇ ಒಂದು ಪಾರ್ಟಿಯ ಪರ ರಾಜಕೀಯ ಒಂದು ವಿದ್ಯಮಾನಗಳು ನೋಡಿದಾಗ ಎಲ್ಲ ಮತದಾರರಿಗೆ ಒಂದೇ ಒಂದು ಪಕ್ಷದ ಬಗ್ಗೆ ಅಗಾಧವಾದ ನಂಬಿಕೆ, ಗೌರವ ಎಲ್ಲ ಕಳೆದುಕೊಂಡಿದ್ದಾರೆ ವಿದ್ಯಾರ್ಥಿಗಳೇ. ಹೀಗೆ ಚುನಾವಣೆಯಲ್ಲಿ ಅಧಿಕಾರವನ್ನು ಮಾಡಬೇಕಾದ್ರೆ ಆ ಸರ್ಕಾರ ರಚಿಸಬೇಕಾದ್ರೆ ವಿಶ್ವಾಸ ಮತ, ಕೆಲವೊಂದು ಸ್ಥಾನಗಳು ಬೇಕೇ ಬೇಕು. ಆ ಸ್ಥಾನ ಮುಟ್ಟಲಿಕ್ಕೆ ಆ ರಾಜಕೀಯ ಪಕ್ಷ ಸಾಧ್ಯವಿಲ್ಲದಿದ್ದಾಗ ಆ ಚುನಾವಣೆಯಲ್ಲಿ ಹೆಚ್ಚಿಗೆ
ಯಾವ ಪಕ್ಷ ಗೆದ್ದಿದೆ ಆ ಪಕ್ಷ ಮತ್ತು ಇನ್ನಿತರ ಪಕ್ಷಗಳು ಸೇರಿಕೊಂಡು ಸರ್ಕಾರವನ್ನು ರಚಿಸಿ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡ್ತವೆ ವಿದ್ಯಾರ್ಥಿಗಳೇ. ಈ ರೀತಿಯಾದ ಸಮ್ಮಿಶ್ರ ಸರ್ಕಾರದ ವ್ಯವಸ್ಥೆಯನ್ನು ಸಹಿತ ನಾವು ನೋಡ್ಬೋದು. ಹೀಗೆ ಈ ಎಲ್ಲ ಅಂಶಗಳು ಭಾರತದ ಪಕ್ಷ ಪದ್ಧತಿಯ ಸ್ವರೂಪ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಭಾರತದಲ್ಲಿ ಏಕಪಕ್ಷದ ಪ್ರಾಬಲ್ಯ ಇಲ್ಲ. ಮೊಟ್ಟ ಮೊದಲು ಭಾರತದ ರಾಜಕೀಯ ವ್ಯವಸ್ಥೆ ಹೇಗಿದೆ, ಒಂದು ರಾಜಕೀಯ ಪಕ್ಷಗಳ ವ್ಯವಸ್ಥೆ ಹೇಗಿದೆ, ಬಹುಪಕ್ಷ ಪದ್ಧತಿ ಇದೆ ಭಾರತದಲ್ಲಿ. ಆದ್ದರಿಂದ ಏಕಪಕ್ಷಕ್ಕೆ ಇಲ್ಲಿ ಯಾವುದೇ ರೀತಿಯ ಹೆಚ್ಚಿನ ಸ್ಥಾನಮಾನವಿಲ್ಲ. ಅತ್ಯಂತ ಎಲ್ಲ ಪಕ್ಷಗಳು ಸಹಿತ ಅಧಿಕಾರದ ಆಸೆಗಾಗಿ ಅಸ್ತಿತ್ವಕ್ಕೆ ಬಂದಿರ್ತವೆ ವಿದ್ಯಾರ್ಥಿಗಳೇ. ಆದ್ದರಿಂದಲೇ ಏಕಪಕ್ಷದ ಪ್ರಾಬಲ್ಯ ಕ್ಷೀಣಿಸಿದೆ ಮತ್ತು ಪ್ರಾದೇಶಿಕ ಪಕ್ಷಗಳ ಒಂದು ಪ್ರಾಬಲ್ಯ ಹೆಚ್ಚಿಸಿದೆ ಅಂತ ಹೇಳ್ಬೋದು. ಸಮ್ಮಿಶ್ರ ಸರ್ಕಾರದಲ್ಲಿ ಪ್ರಾಂತೀಯ ಪಕ್ಷಗಳ ಪ್ರಾಬಲ್ಯವನ್ನು ನಾವು ಹೆಚ್ಚಾಗಿ ಕಾಣ್ಬೋದು ವಿದ್ಯಾರ್ಥಿಗಳೇ ಅಂತ ಹೇಳ್ಬೋದು. ಸರ್ಕಾರ ರಚನೆ ಮಾಡುವಲ್ಲಿ ಪ್ರಾಂತೀಯ ಪಕ್ಷಗಳ ಒಂದು ಪ್ರಾಬಲ್ಯ ಇವತ್ತಿನ ದಿವಸ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಇದಕ್ಕೆಲ್ಲ ಕಾರಣ ತತ್ವರಹಿತ ರಾಜಕೀಯ ಪಕ್ಷಗಳಿವೆ. ರಾಜಕೀಯ ಪಕ್ಷಗಳಲ್ಲಿ ಆ ಒಂದು ಎಲ್ಲ ಒಂದು ವ್ಯಕ್ತಿಗಳಲ್ಲಿ, ಅಭ್ಯರ್ಥಿಗಳಲ್ಲಿ ಒಗ್ಗಟ್ಟಿಲ್ಲ ವಿದ್ಯಾರ್ಥಿಗಳೇ. ಸಮಾನತೆ ಇಲ್ಲ, ಒಂದೇ ಅಭಿಪ್ರಾಯವಿಲ್ಲ. ಅವರಲ್ಲಿ ಒಂದು ಭಿನ್ನಮತೀಯತೆ ಇದೆ, ಒಂದು ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಾ ಇವೆ. ಇದಕ್ಕೆಲ್ಲ ಕಾರಣ ಕೇವಲ ಅಧಿಕಾರದ ದುರಾಸೆ, ಸ್ವಾರ್ಥ. ಯಾಕಂದರೆ ನಮ್ಮ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು ಅದೇ ಒಂದು ಅಧಿಕಾರದ ಆಸೆ, ಸ್ವಾರ್ಥ ಇಟ್ಕೊಂಡ್ರೆ ಇವತ್ತು ನಮ್ಮ ಭಾರತ ಇಷ್ಟು ಮುಂದುವರಿತಾ ಇರಲಿಲ್ಲ. ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಇಷ್ಟು ಅಭಿವೃದ್ಧಿ ಆಗ್ತಾ ಇರಲಿಲ್ಲ ವಿದ್ಯಾರ್ಥಿಗಳೇ. ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ಸುಮಾರು ವರ್ಷಗಳವರೆಗೆ ಅಧಿಕಾರ ನಡೆಸಿಕೊಂಡಂಥ ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತು ನಾವು ಅಸಮಾಧಾನ ನೋಡಿದ್ವಿ, ಭಿನ್ನಾಭಿಪ್ರಾಯ ನೋಡಿದ್ವಿ, ಅವತ್ತೇ ಆ ಪಕ್ಷ ತನ್ನ ಪ್ರಾಬಲ್ಯವನ್ನು ಕ್ಷೀಣಿಸುತ್ತಾ ಬಂದಿತ್ತು. ಅದಕ್ಕೆ ನಾವು ರಾಜಕೀಯ ಪಕ್ಷಗಳಿದ್ದಂಥ ಒಂದು ವ್ಯಕ್ತಿಗಳು, ರಾಜಕಾರಣಿಗಳಲ್ಲಿ ಯಾವತ್ತೂ ಒಂದು ಒಗ್ಗಟ್ಟು ನೋಡ್ತೀವಿ. ಒಂದೇ ಅಭಿಪ್ರಾಯ ಇರತಕ್ಕಂಥ ರಾಜಕೀಯ ಪಕ್ಷಗಳಿದ್ದಾಗ ಅದು ಅನೇಕ ವರ್ಷಗಳವರೆಗೆ ಜನರ ಮನಸ್ಸಲ್ಲಿ ಇದ್ದು ಆ ಪಕ್ಷ ನಿರಂತರವಾಗಿ ಅಧಿಕಾರದಲ್ಲಿ ಇರಲಿಕ್ಕೆ ಸಾಧ್ಯ. ಇಲ್ಲದಿದ್ದ ಇವತ್ತು ಪ್ರಸ್ತುತವಾಗಿ ನೋಡಿದಾಗ ಯಾವ ರಾಜಕೀಯ ಪಕ್ಷಗಳಿಗೂ ಒಳ್ಳೆಯ ಉದ್ದೇಶ ಇಲ್ಲ, ತತ್ವಗಳಿಲ್ಲ, ಗುರಿಗಳಿಲ್ಲ. ಆ ಒಂದು ರಾಜಕಾರಣಿಗಳಿಗೂ ದೇಶದ ಬಗ್ಗೆ, ಸಮಾಜದ ಬಗ್ಗೆ, ಪ್ರಜೆಗಳ ಬಗ್ಗೆ ಕಾಳಜಿ ಇಲ್ಲ. ಕೇವಲ ಅಧಿಕಾರದ ದುರಾಸೆ, ಸ್ವಾರ್ಥಕ್ಕಾಗಿ ಅವರು ಚುನಾವಣೆಯಲ್ಲಿ ಭಾಗವಹಿಸ್ತಾರೆ ವಿದ್ಯಾರ್ಥಿಗಳೇ. ಯಾವುದೇ ದೇಶದ ಅಭಿವೃದ್ಧಿಪರ ಚಿಂತನೆಗೆ ಅಲ್ಲ ಅಂತ ಹೇಳ್ಬೋದು. ಕೇವಲ ಎಲ್ಲರಿಗೂ ಅಧಿಕಾರದ ಆಸೆ, ದುರಾಸೆ ಇದೆ. ಅದಕ್ಕಾಗಿ ವಿದ್ಯಾವಂತ, ಪ್ರತಿಭಾವಂತ, ಪ್ರಜ್ಞಾವಂತ ಮತದಾರ ಏನು ಮಾಡ್ತಾನೆ ಯಾವುದೇ ಒಂದು ಪಕ್ಷ, ಯಾವುದೇ ಅಭ್ಯರ್ಥಿ ಬಗ್ಗೆ ತನ್ನ ನಿರ್ದಿಷ್ಟವಾದ ಒಂದು ಒಲುಮೆಯನ್ನು ತೋರಿಸ್ತಾ ಇಲ್ಲ, ಒಳ್ಳೆಯ ಅಭಿಪ್ರಾಯವನ್ನು ತೋರಿಸ್ತಾ ಇಲ್ಲ. ಯಾಕಂದರೆ ಎಲ್ಲ ಒಂದು ಪಕ್ಷಗಳಿಗೂ ಅಧಿಕಾರವನ್ನು ಕೊಟ್ಟು ನೋಡಿದ್ದಾರೆ ನಮ್ಮ ಮತದಾರರು. ನಾವೆಲ್ಲ ಅಧಿಕಾರ ಕೊಟ್ಟು ನೋಡಿದ್ವಿ, ಈ ಪಕ್ಷಕ್ಕಿಂತ ಯಾವ ಪಕ್ಷ ಹಿತ ನಮಗೆ ಅಧಿಕಾರಕ್ಕೆ ಬಂದರೆ ಅಂತ. ಎಲ್ಲ ಪಕ್ಷಗಳು, ಎಲ್ಲ ರಾಜಕಾರಣಿಗಳು ಹಾಗೆ ತಮ್ಮ ಸ್ವಾರ್ಥಕ್ಕಾಗಿ ಅಧಿಕಾರವನ್ನು ಮಾಡ್ತಾ ಇದ್ದಾಗ ಏನಾಗುತ್ತೆ, ಪ್ರಜೆಗಳ ಒಂದು ಚಿಂತನೆ ಮಾಡೋರು ಯಾರು, ಪ್ರಜೆಗಳ ಒಂದು ಅಭಿವೃದ್ಧಿ ಮಾಡೋರು ಯಾರು ವಿದ್ಯಾರ್ಥಿಗಳೇ. ಹೀಗೆ ಈ ಎಲ್ಲ ರಾಜಕೀಯ ಪಕ್ಷಗಳ ಒಂದು ರಾಜಕೀಯ ಸ್ವರೂಪ ನೋಡ್ತೀವಿ ವಿದ್ಯಾರ್ಥಿಗಳು. ಇವೆಲ್ಲ ರಾಜಕೀಯ ಪಕ್ಷಗಳ ಒಂದು ಸ್ವರೂಪದ ಅಂಶಗಳು. ಇನ್ನು ನಾಳೆ ತರಗತಿಯಲ್ಲಿ ನಾನು ರಾಜಕೀಯ ಪಕ್ಷಗಳ ಕಾರ್ಯಗಳ ಬಗ್ಗೆ ನೋಡ್ತೀನಿ. ಯಾವ ರೀತಿಯಾಗಿ ರಾಜಕೀಯ ಪಕ್ಷಗಳು ಅಸ್ತಿತ್ವಕ್ಕೆ ಬಂದವೆ, ಅದ್ರ ಕಾರ್ಯಗಳು ಏನು, ಇನ್ನು ಪಕ್ಷಾಂತರ ಪಿಡುಗಿನ ಒಂದು ಕಾಯ್ದೆ ಬಗ್ಗೆ ನಾಳೆ ಕ್ಲಾಸ್ನಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. ಓಕೆ, ಥ್ಯಾಂಕ್ ಯು. ನಮಗೆ ಒಂದು ವ್ಯವಸ್ಥೆ ಇರುತ್ತೆ ವಿದ್ಯಾರ್ಥಿಗಳೇ. ನಾವು ಮತದಾನ ಮಾಡಲಿಕ್ಕೆ ಹೋಗಿರ್ತೀವಿ, ನಮಗೆ ಯಾವ ವ್ಯಕ್ತಿನೂ ಇಷ್ಟ ಆಗಂಗಿಲ್ಲ, ಯಾವ ಅಭ್ಯರ್ಥಿ, ಯಾವ ರಾಜಕೀಯ ಪಕ್ಷಗಳು ಇಷ್ಟ ಇಲ್ಲ. ನಾವು ಎದಕ್ಕೆ ಮತದಾನ ಮಾಡಬೇಕಂದ್ರೆ ಕೊನೆಯದಾಗಿ ಆ ವ್ಯಕ್ತಿಯ ರಾಜಕೀಯ ಪಕ್ಷದ ರೂಪದಲ್ಲಿ ನನ್ ಆಫ್ ದಿ ಅಬೌವ್, ಮೇಲಿನವರು ಯಾರು, ನನ್ನ ಆಯ್ಕೆಯಲ್ಲ ಅಂತ ಬರೆಯಲ್ಪಟ್ಟಿರ್ತದೆ ವಿದ್ಯಾರ್ಥಿಗಳೇ. ನಾವು ಆ ಬ್ಯಾಲೆಟ್ ಯೂನಿಟ್ನಲ್ಲಿ ಮತದಾನ ಮಾಡಲಿಕ್ಕೆ ಹೋದಾಗ ಕೊನೆಯ ಬಟನನ್ನು, ಯಾವ ವ್ಯಕ್ತಿಗೂ ಇಷ್ಟ ಇಲ್ಲದಾಗ ಕೊನೆಯ ಬಟನನ್ನು ಒತ್ತಬಹುದು. ಅದು ಮೇಲಿನವರು ಯಾರು, ನನ್ನ ಆಯ್ಕೆಯಲ್ಲ, ಯಾರು ನನಗಿಷ್ಟ ಇಲ್ಲ ಅಂತ ಆ ಬಟನನ್ನು ಪ್ರೆಸ್ ಮಾಡ್ಬೋದು. ನನ್ ಆಫ್ ದಿ ಅಬೌವ್ ಅಂತೀವಿ, ಮೇಲಿನವರು ಯಾರು, ನನ್ನ ಆಯ್ಕೆಯಲ್ಲ ಅಂತ ಒಂದು ಪ್ರಮುಖವಾದಂಥ ಒಂದು ಬರವಿರುತ್ತೆ. ಯಾವ ವ್ಯಕ್ತಿನೂ ನಮ್ಮ ಅಭ್ಯರ್ಥಿಗಳು ಇಷ್ಟವಿಲ್ಲದಾಗ ನಾವು ಅದನ್ನು ಒತ್ಬೋದು. ನಾವು ಯಾರಿಗೂ ಮತದಾನ ಮಾಡೋಂಗಿಲ್ಲ, ಮತ ಹಾಕ್ತೀವಿ ಆದರೆ ಯಾರಿಗೂ ಮತ ಹಾಕುವುದಿಲ್ಲ ಅಂತ ಮಾಡ್ಬೋದು ವಿದ್ಯಾರ್ಥಿಗಳು. ಹೀಗೆ ಈ ಒಂದು ನಿಟ್ಟಿನಲ್ಲಿ ನೋಡಿದಾಗ ನಮ್ಗೆ ಗೊತ್ತಾಯಿತು, ಚುನಾವಣೆ ಸುಧಾರಣೆಗಳನ್ನು ನಾವು ಈ ರೀತಿಯಾಗಿ ಮಾಡ್ತೀವಿ. ಮತದಾರರ ಗುರುತಿನ ಚೀಟಿ, ವಿದ್ಯುನ್ಮಾನ ಮತಯಂತ್ರ ಮತ್ತು ಅಭ್ಯರ್ಥಿಗಳ ವಿವರಗಳ ಕಡ್ಡಾಯ ಘೋಷಣೆ. ಅಷ್ಟೇ ಅಲ್ಲ, ಚುನಾವಣಾ ವೆಚ್ಚಕ್ಕಾಗಿ ಸರ್ಕಾರವೇ ಆ ಖರ್ಚನ್ನು ಭರಿಸ್ತಕ್ಕಂಥ ವಿಧಾನ, ಇವೆಲ್ಲವೂ ಚುನಾವಣಾ ಸುಧಾರಣೆಗಳಲ್ಲಿ ಬರ್ತಕ್ಕಂಥ ಅಂಶಗಳು ಅಂತ ಹೇಳ್ಬೋದು. ಇನ್ನು ನಾಳೆ ತರಗತಿಯಲ್ಲಿ ನಾನು ರಾಜಕೀಯ ಪಕ್ಷಗಳ ಬಗ್ಗೆ ಹೇಳ್ತೀನಿ ವಿದ್ಯಾರ್ಥಿನಿಯರೇ. ಓಕೆ, ಥ್ಯಾಂಕ್ ಯು.